ಗುಡ್ ಮಾರ್ನಿಂಗ್. ಸೊ ಪುಣಾದಲ್ಲಿದ್ದೀವಿ. ಇವತ್ತು ಪುಣೆಯಿಂದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲೋನಾವಾಲಾ ಅಂತ. ಸಾಕಷ್ಟು ಜನರು ನೋಡಿರ್ತೀರ. ಸೊ ಇದು ಹಿಲ್ ಸ್ಟೇಷನ್ನಿಗೆ ಫೇಮಸ್ಸು. ಸೊ ಅಲ್ಲಿ ವ್ಯಾಲಿ ಈ ಥರ ರೆಸಾರ್ಟ್ಸ್ ಎಲ್ಲ ಇದೆ. ಸೊ ನಾವು ಒಂದು ಬುಕ್ ಮಾಡ್ಕೊಂಡ್ವಿ ರೆಸಾರ್ಟನ್ನು. ಸೊ ಪ್ರಾಪರ್ಟಿ ಚೆನ್ನಾಗಿ ಅನಿಸ್ತು. ನಾವು ಆನ್ಲೈನಲ್ಲಿ ನೋಡಿ 1 ಡೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿಂದ ಒಂದು 1.5 2 ಅವರ್ಸ್ ಜರ್ನಿ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ 9:30 10 o'clock ಆಗಿದೆ. ಸೊ ಈಗ ಹೊರಡ್ತಾ ಇದ್ದೀವಿ. ಹೇಗಿದೆ ಏನು ಅಂತ ಅಲ್ಲಿ ಹೋಗಿ ನೋಡಬೇಕೀಗ. ಸೊ ಲೆಟ್ಸ್ ಗೋ. ಸೊ ಎಲ್ರೂ ಫ್ರೆಶ್ ಮೂಡಲ್ಲಿ ಹೊರಟಾಯಿತು. ಒಂದು 10:30 ಆಗಿತ್ತು ಹೊರಡುವಾಗ. ಯಾಕೆಂದರೆ ನಮ್ಮದು ಲೇಟ್ ಚೆಕ್-ಇನ್ ಇದ್ದಿದ್ದರಿಂದ, ಅಂದರೆ 12 ಗಂಟೆ ನಂತರ ಚೆಕ್-ಇನ್ ಇತ್ತು. ಯಾಕೆಂದರೆ ನೆಕ್ಸ್ಟ್ ಡೇ 12 ಗಂಟೆ ತನಕ ಅಲ್ಲಿ ನಮಗೆ ಸ್ಟೇ ಆಗುತ್ತೆ ಅಂತ. ಸೊ ಇಲ್ಲಿಂದ ಒಂದು 2 ಅವರ್ಸ್ ಬೇಕಾಗುತ್ತೆ ರೆಸಾರ್ಟ್ ರೀಚ್ ಆಗೋಕ್ಕೆ. ಸೊ ಹೈವೇ ಪುಣೆ ಮುಂಬೈ ಎಕ್ಸ್ಪ್ರೆಸ್ ಹೈವೇಲಿ ಮಿಡ್ಲಲ್ಲಿ ಬರೋದ್ರಿಂದ ಇದು ಆರಾಮಾಗಿ ನಮಗೆ ಸಿಟಿ ದಾಟೋಕ್ಕೇ ಸ್ವಲ್ಪ ಟೈಮ್ ತೊಗೊಳ್ತು. ಆಲ್ಮೋಸ್ಟ್ ಒಂದು 40-45 ಮಿನಿಟ್ಸ್ ಸಿಟಿ ದಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು ಅಷ್ಟೇ. ಆಮೇಲೆ ಫುಲ್ ಎಕ್ಸ್ಪ್ರೆಸ್ ಹೈವೇ ಸಿಗೋದ್ರಿಂದ ಆರಾಮಾಗಿ ಹೊರಟ್ವಿ. ಇಲ್ಲಿ ಏನಂದರೆ ಸುದರ್ಶನಣ್ಣ ಹೇಳ್ತಾ ಇದ್ರು, ಮಳೆಗಾಲದಲ್ಲಿ ಸಖತ್ತಾಗಿ ವ್ಯೂ ಕಾಣುತ್ತಂತೆ. ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಹೇಗೆ ಫುಲ್ ಅಲ್ಲಿ ಗುಡ್ಡ ಇದೆಯಲ್ವಾ. ಸೊ ಅಲ್ಲೆಲ್ಲ ಫುಲ್ಲು ಗ್ರೀನ್ ಹಾಕ್ಕೊಂಡಿರುತ್ತಂತೆ. ಸ್ವಲ್ಪ ಮಳೆಗಾಲ ಮುಗಿಯೋ ಟೈಮಲ್ಲಿ ಹೋದರೆ ಕೂಲಾಗೂ ಇರುತ್ತೆ, ಹಾಗೆಯೇ ಸಣ್ಣ ಸಣ್ಣ ಫಾಲ್ಸ್ ಕೂಡ ಕಾಣ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಮಿಡ್ಲಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಮ್ಯಾಕ್ಡಿಗೆ ಹೋದ್ವಿ. ವೆಂಕಿಗೆ ಮ್ಯಾಕ್ಡಿ ಬರ್ಗರ್ ಅಂದರೆ ಸಖತ್ ಇಷ್ಟ. ಅವರಿಗೆ ಇಲ್ಲೆಲ್ಲ ಸಿಗೋದು ತುಂಬ ಅಂದರೆ ಕಡಿಮೆ ಅಲ್ವಾ, ಹಾಗಾಗಿ ತಿನ್ಕೊಂಡು ಹಾಗೆ ಹೊರಟ್ವಿ. ಆನ್ ದ ವೇ ಆಲ್ಮೋಸ್ಟ್ ಲೋನಾವಾಲಾ ರೀಚ್ ಆಗಿದ್ದೀವಿ. ಇಲ್ಲಿ ನಿಮಗೆ ಸಾಕಷ್ಟು ಚಿಕ್ಕಿ ಶಾಪ್ಸ್ ಸಿಗತ್ತೆ. ಲೋನಾವಾಲಾದಲ್ಲಿ ಚಿಕ್ಕಿ ಫೇಮಸ್ ಅಂತ ಹೇಳ್ತಾರಲ್ಲ, ಸೊ ಇಲ್ಲಿ ಸಾಲಾಗಿ ಒಂದಿಷ್ಟು ಚಿಕ್ಕಿ ಶಾಪ್ಸ್ ಇದೆ. ನಾವು ರಿಟರ್ನ್ ಬರುವಾಗ ಎಲ್ಲ ಶಾಪ್ ಮಾಡಿದ್ರಾಯ್ತು ಅಂತ ಈಗ ಸ್ಟ್ರೇಟಾಗಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕರ್ವಿಂಗ್ಸ್ ಸಿಗತ್ತೆ, ಬಟ್ ಅಷ್ಟೊಂದು ಏನು ಕರ್ವಿಂಗ್ಸ್ ಇಲ್ಲ. ವೆದರ್ ಕೂಡ ಅಷ್ಟೇ, ತುಂಬ ಬಿಸಿಲು ಅಂತಲೂ ಇರಲಿಲ್ಲ. ಯಾಕೆಂದರೆ ಪುಣೆ ಸಿಟಿಲಿ ನಮಗೆ ತುಂಬ ಬಿಸಿಲು ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಸ್ವಲ್ಪ ಹಿಲ್ ಸ್ಟೇಷನ್ ಇದ್ದಿದ್ದರಿಂದ ಸ್ವಲ್ಪ ಕೂಲಾಗಿತ್ತು ವೆದರ್ ಕೂಡ. ಸೊ ರೆಸಾರ್ಟ್ ರೀಚ್ ಆದ್ವಿ. ಅವರು ನಮ್ಮನ್ನು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಹಾಗೆ ನಮ್ಮ ಲಗೇಜ್ ಎಲ್ಲ ಅವರೇ ತಗೊಂಡು ಮಷೀನಿಗೆ ಹಾಕಿ ರೂಮ್ ಹೋಗ್ತಾ ಇದ್ದೀವಿ. ಸೊ ನಮಗೆ ರೂಮ್ ನೋಡ್ತಿದ್ದಾಗೇ ಫುಲ್ ಖುಷಿ ಆಯಿತು. ಯಾಕೆಂದರೆ ಒಂಥರ ಕೂಲಾಗಿ ಹೋಮ್ಲಿ ವಾತಾವರಣ ಇತ್ತು ಅಲ್ಲಿ. ರೀಚ್ ಆಗಿದ್ದೀವಿ. ರೆಸಾರ್ಟ್ ರೀಚ್ ಆಗಿ ರೂಮ್ ಸಖತ್ತಾಗಿದೆ. ಹೇಗಿದೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ಈ ಥರ ಸೆನ್ಸರ್ ಇದೆ, ಓಪನ್ ಆಗುತ್ತೆ. ಸೊ ವೆಲ್ಕಮ್ ಟು ಅವರ್ ರೂಮ್. ಸೊ ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ಒಂದು ವಾಶ್ ಬೇಸಿನ್ ಇದೆ, ಹಾಗೇನೆ ವಾಶ್ರೂಮ್ ಈ ತರ. ಸೊ ನೆಕ್ಸ್ಟ್ ಮುಂದೆ ಬಂದ್ರೆ ಇಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ, ಸ್ಟೋರೇಜ್. ಸೊ ಆಮೇಲೆ ಮಸ್ತ್ ಆಗಿರೋ ಬೆಡ್ ಇದೆ. ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು ರೂಮ್. ಏನೋ ಒಂಥರ ಪೀಸ್ಫುಲ್ ಆಗಿ ಲಕ್ಸುರಿಯಸ್ ಅನ್ಸುತ್ತೆ. ಸೊ ಇಲ್ಲಿ ಟಿವಿ ಯೂನಿಟ್, ಹಾಗೇನೆ ಇಲ್ಲಿ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ವ್ಯೂಸ್ ನೋಡೋಕೆ ಅಂತ ಸೋಫಾ. ಆಮೇಲೆ ಇಲ್ಲಿ ಟೀ ಕಾಫಿ ಡ್ರಿಂಕ್ಸ್ ಎಲ್ಲ. ಸೊ ಸ್ಮಾಲ್ ರೆಫ್ರಿಜರೇಟರ್ ಇದು, ವರ್ಕಿಂಗ್ ಅಲ್ಲಿ
ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಆ್ಯಂಡ್ ಮೋಸ್ಟ್ ಎಕ್ಸೈಟೆಡ್ ಇದು ಅಂದರೆ ಇಲ್ಲಿ ವ್ಯೂಸ್ ಸಖತ್ತಾಗಿದೆ, ವ್ಯಾಲಿ ವ್ಯೂ ಬರುತ್ತೆ. ಸೊ ನಾವು ಆ್ಯಕ್ಚುಲಿ ಈ ಥರ ವ್ಯೂ ಸೈಡ್ ರೂಮೇ ಕೇಳ್ಕೊಂಡಿದ್ವಿ. ಸೊ ಹಾಗಾಗಿ ಇಬ್ರಿಗೂ ಈ ಥರ ವ್ಯೂ ವ್ಯಾಲಿ ವ್ಯೂ ರೂಮ್ ಕೊಟ್ಟಿದ್ದಾರೆ. ಸೊ ಟೋಟಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಲೇಸ್ ಕೂಡ ಈ ಥರ ಮೇಲ್ಗಡೆ ವ್ಯಾಲಿ ಇದರಲ್ಲಿ ಇರೋದ್ರಿಂದ ಸಮ್ಮರ್ ಆದ್ರೂ ಅಷ್ಟೊಂದು ಸೆಕೆ ಅಂತ ಅನಿಸ್ತಾ ಇಲ್ಲ. ಸೊ ದಿಸ್ ಈಸ್ ಅವರ್ ರೂಮ್. ಸೊ ನೋಡಬೇಕು ಸಂಜೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಅಂದರೆ ಹಾರ್ಸ್ ರೈಡಿಂಗ್ ಹಾಗೇನೆ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಎಲ್ಲ ಇದೆಯಂತೆ. ಸೊ ನೋಡಬೇಕು ಏನೇನಿದೆ. ನಾಳೆ ಬೆಳಗ್ಗೆ ಅಂದರೆ ನಾವು ಲೇಟ್ ಚೆಕ್ ಇನ್ ಮಾಡಿದ್ವಿ. ಸೊ ನಾಳೆ ಆಫ್ಟರ್ನೂನ್ ಲೇಟ್ ಚೆಕ್ಔಟ್ ಇದೆ. ಹಾಗಾಗಿ ಅಲ್ಲಿ ತನಕ ಸ್ವಲ್ಪ ಹೊರಗಡೆ ಎಲ್ಲ ನೋಡಿಕೊಂಡು ಆಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇನ್ನು ನಮಗೆ ರೆಸಾರ್ಟ್ ಎಂಟ್ರಿ ಆದ ತಕ್ಷಣ ಅಲ್ಲಿ ಏನೇನು ನಮ್ಮ ಸ್ಟೇದಲ್ಲಿ ಆಕ್ಟಿವಿಟೀಸ್ ಇನ್ಕ್ಲೂಡೆಡ್ ಇದೆಯೋ ಅದ್ರ ಬಗ್ಗೆ ಎಲ್ಲ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಸಂಜೆ 4 ಗಂಟೆಯಿಂದ 6 ಗಂಟೆ ಹಾರ್ಸ್ ರೈಡಿಂಗ್ ಇರುತ್ತೆ. ಹಾಗೆಯೇ ಆಮೇಲೆ 7 ಗಂಟೆ ತನಕ 6ರಿಂದ 7 ಮಾಕ್ಟೇಲ್ ಪ್ರಿಪರೇಷನ್ನಿಗೆ ಹೋಗ್ಬೋದು. ಹಾಗೆಯೇ ಪಾಟ್ರಿ ಮೇಕಿಂಗ್ ಇರುತ್ತೆ, ಲೈವ್ ಆರ್ಟ್ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಾನು ಕೂಡ ಹಾರ್ಸ್ ರೈಡಿಂಗ್ ಇನ್ನೂ ಮಾಡಿರಲಿಲ್ಲ. ಹಾಗಾಗಿ ಟ್ರೈ ಮಾಡೋಣ ಅಂತ ಫುಲ್ ಜೋಶಿಂದ ಸ್ಟಾರ್ಟಿಂಗಲ್ಲೇನೋ ಹೋದೆ. ಬಟ್ ರೂಢಿ ಇಲ್ಲ ಅಲ್ವಾ? ಹಾಗಾಗಿ ಅದು ಆಲ್ರೆಡಿ ಟ್ರೈನ್ಡ್ ಇರುತ್ತೆ ಹಾರ್ಸ್. ಬಟ್ ಆದ್ರೂ ನಮಗೆ ಏನೋ ಭಯ ಆಗುತ್ತೆ. ಸ್ಟಾರ್ಟ್ ಮಾಡಿದ ತಕ್ಷಣ ನನಗೂ ಭಯ ಆಗೋಯ್ತು. ಅಲ್ಲಿ ಕಾರ್ ನಿಂತ್ಕೊಂಡಿದ್ಯಲ್ಲ ಅದ್ರ ಕೆಳಗೆ ಫುಲ್ ಸ್ಲೋಪ್ ಇದೆ. ಹಾಗಾಗಿ ನನಗೆ ಅದನ್ನ ನೋಡ್ಕೊಂಡೆ ಬಿದ್ದುಬಿಟ್ರೆ ಅಂತ ಫುಲ್ ಭಯ ಆಗಿ ಅವನ ಹತ್ರ ಸಾಕು ತಿರುಗಿಸಿ ಅಂತ ಹೇಳಿಬಿಟ್ಟೆ. ಸೊ ಇವರೆಲ್ಲ ನಗ್ತಾ ಇದ್ದಾರೆ, ಫುಲ್ ಜೋಶಿಂದ ಹೋಗಿ ಹಾಗೆ ವಾಪಸ್ ಬಂದ್ಬಿಟ್ಲು ಅಂತ. ಇಲ್ಲಿ ಹಿಲ್ ಸ್ಟೇಷನ್ ಅಂದರೆ ಸ್ವಲ್ಪ ಹೈಟಲ್ಲಿ ರೆಸಾರ್ಟ್ ಇರೋದ್ರಿಂದ ಅಷ್ಟೊಂದು ನಮಗೆ ಬಿಸಿಲು ಅಂತ ಅನಿಸಿಲ್ಲ. ಒಂದು ಮಧ್ಯಾಹ್ನ ಕೂಡ ನಮಗೆ ಆರಾಮಾಗಿ ತಂಪಾಗಿನೇ ಇತ್ತು. ಸೊ ಒಂದು ರೌಂಡ್ ಎಲ್ಲ ಕಡೆ ನೋಡ್ಕೊಬರೋಣ ಅಂತ ನಾನು, ನಯನ ಹಾಗೆ ಸುನಿಧಿ ರೆಸಾರ್ಟನ್ನೆಲ್ಲ ಒಂದು ರೌಂಡ್ ಹಾಗೆ ಸುತ್ತಾಕ್ತಾ ಇದ್ದೀವಿ. ಹಾಗೆ ನಮಗೂ ಕೂಡ ಎಲ್ಲ ಕಡೆ ನೋಡಬೇಕಂತ ಇತ್ತಲ್ಲ ರೆಸಾರ್ಟಲ್ಲಿ ಏನೇನಿದೆ ಅಂತೆಲ್ಲ. ಹಾಗಾಗಿ ನಾವು 3 ಜನ ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ. ಹಾಗೆಯೇ ಇವರಿಬ್ಬರನ್ನ ನೋಡಿ, ಇವರಿಬ್ಬರು ಏನಿಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬಂದು ಆರಾಮಾಗಿ ಚಿಲ್ ಮಾಡ್ತಾ ಇದ್ರು. ಸೊ ನಾವು 3 ಜನ ಮಾತ್ರ ಎಲ್ಲ ಕಡೆ ಓಡಾಡಿಕೊಂಡು ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ರೆಸಾರ್ಟನ್ನು. ಹಾಗೆಯೇ ನಮಗೆ ನೋಡ್ತಾ ಇರಬೇಕಿದ್ರೆ ಇಲ್ಲಿ ಲೈವ್ ಆರ್ಟ್ ನಡೀತಾ ಇತ್ತು. ಸೊ ನಯನ ಸುನಿಧಿ ಸ್ಕೆಚ್ ಮಾಡ್ಕೊಳ್ತೀವಿ ಅಂತ ಕೂತ್ಕೊಂಡ್ರು. ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಅವರು ಹೀಗೆ ತುಂಬ ಜನ ಅವರವರ ಸ್ಕೆಚಸನ್ನು ಮಾಡಿಸ್ಕೊಳ್ತಾ ಇದ್ರು. ಸೊ 10 ಮಿನಿಟ್ಸಲ್ಲಿ ರೆಡಿ ಆಯಿತು. ಇನ್ನು ಅಲ್ಲೇ ಪಕ್ಕದಲ್ಲೇ ಪಾಟ್ರಿ ಮೇಕಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು. ಸುಮಾರು ಜನ, ಯಾಕೆಂದರೆ ತುಂಬ ಜನಕ್ಕೆ ಇದು ಫಸ್ಟ್ ಟೈಮ್ ಆಗಿರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು. ಹಾಗಾಗಿ ಸುಮಾರು ಜನ ಆಲ್ರೆಡಿ ಕ್ಯೂದಲ್ಲಿದ್ದರು. ಎಲ್ಲ ನಾವು ವೇಟ್ ಮಾಡಿ ಎಲ್ಲ ಖಾಲಿ ಆದಮೇಲೆ ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಹೋದೆ. ಸೊ ನಾನು ಕೂಡ ಇದು ಫಸ್ಟ್ ಟೈಮ್ ಕಲಿತಾ ಇರೋದು. ಸುಮಾರು ದಿನ ಅಂದರೆ ಈ ವಿಡಿಯೋಸ್ ಎಲ್ಲ ನೋಡಿದಾಗ ಅಂದ್ಕೊಳ್ತಿದ್ದೆ ಯಾವಾಗಾದ್ರೂ ಚಾನ್ಸ್ ಸಿಕ್ಕಿದಾಗ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ. ಯಾಕೆಂದರೆ ಈಗ ಆಲ್ಮೋಸ್ಟ್ ಎಲ್ಲ ಈ ಥರ ಮಡಿಕೆ ಎಲ್ಲ ಮಷಿನ್ ಥ್ರೂನೇ, ಅಂದರೆ ಅಚ್ಚು ಬರುತ್ತಲ್ವಾ, ಅದರಿಂದನೇ ಮಾಡೋದ್ರಿಂದ ಈ ಥರ ಕೈಯಲ್ಲಿ ನಮಗೆ ಈ ಥರ ಅಷ್ಟು ಚೆನ್ನಾಗಿ ಯಾರೂ ಹೇಳ್ಕೊಡೋದಿಲ್ಲ. ಸೊ ಕೆಲವೊಂದು ಈ ರೆಸಾರ್ಟ್ಸಲ್ಲಿ ಇದೆಲ್ಲ ಲೈವ್ ಆ್ಯಕ್ಟಿವಿಟೀಸ್ ಅಂತ ಅವರು ಇಟ್ಟಿರ್ತಾರೆ. ಸೊ ಇದು ಒಂಥರ ಒಳ್ಳೆ ಅನುಭವ ಅಂತ ಹೇಳ್ಬೋದು. ಯಾಕೆಂದರೆ ಆರ್ಟ್ ಅಂದ ತಕ್ಷಣ ಅಲ್ಲಿ ಪೇಷನ್ಸ್, ಸ್ಕಿಲ್ ಹಾಗೆ ಕ್ರಿಯೇಟಿವ್ನೆಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಆರ್ಟ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ. ಹಾಗೆಯೇ ಇಲ್ಲಿ ಅವರು ಕೂಡ ಅದೇ ಹೇಳಿದ್ರು, ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ಯಾಕೆಂದರೆ ಸ್ವಲ್ಪ ಕೈ ಆ ಕಡೆ ಈ ಕಡೆ ನಾವು ಅಲ್ಲಾಡಿದ್ರೂ ಆ ಶೇಪ್ ಔಟ್ ಆಗಿಬಿಡುತ್ತೆ. ಯಾಕೆಂದರೆ ಅದು ತುಂಬ ಸಾಫ್ಟ್ ಇರೋದ್ರಿಂದ, ಮಣ್ಣಿಂದಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೂ ಕೂಡ ಶೇಪ್ ಹೋಗಿಬಿಡತ್ತೆ. ಸೊ ಅವರು ಕೂಡ ಅಲ್ಲಿ ಪುಣೆಯಲ್ಲಿ ಪಾಟ್ರಿ ಮೇಕಿಂಗ್ ಕ್ಲಾಸಸ್ ಬಗ್ಗೆ ಹಾಗೆ ಅವರ ಅಕಾಡೆಮಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು.
ಸೊ ಅವ್ರದ್ದು ವರ್ಕ್‌ಶಾಪ್ ಎಲ್ಲ ಇರುತ್ತಂತೆ. ಹಾಗೇನೇ ಕೋರ್ಸಸ್ ಕೂಡ ಇರುತ್ತೆ ಈ ಥರ ಆರ್ಟಿಂದೆಲ್ಲ. ಸೊ ನನಗೂ ಕೂಡ ಫಸ್ಟ್ ಟೈಮ್ ಈ ಥರ ಒಂದು ಪಾಟ್ರಿ ಮೇಕಿಂಗ್ ಎಕ್ಸ್‌ಪೀರಿಯನ್ಸ್ ಆಯ್ತು. ಕಲಿಕೆ ಅನ್ನೋದು ನಿರಂತರವಾಗಿ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ಎಷ್ಟು ಥರದ ಅದರಲ್ಲೂ ಈ ಆರ್ಟ್ ಅಂತ ಬಂದಾಗ ನಾವೇನೋ ಒಂದು ಡ್ರಾಯಿಂಗ್ ಹಾಗೇನೇ ಕೆಲವೊಂದಿಷ್ಟು ಕ್ರಾಫ್ಟ್ ಮೇಕಿಂಗ್ ಇದನ್ನೆಲ್ಲ ಆನ್‌ಲೈನಲ್ಲಿ ಕೂಡ ನೋಡಿ ಮಾಡ್ಕೋಬೋದು. ಬಟ್ ಈ ಥರ ಪಾಟ್ರಿ ಮೇಕಿಂಗ್ ಅಂತ ಬಂದಾಗ ಸೊ ಇದನ್ನ ನಾವು ಯಾರ ಹತ್ರಾದ್ರು ಸ್ಕಿಲ್ಡ್ ಪರ್ಸನ್ಸ್ ಹತ್ರನೇ ಕಲಿಬೇಕಾಗತ್ತೆ. ಯಾಕೆಂದ್ರೆ ನಾವು ಮನೇಲಿ ಟ್ರೈ ಮಾಡ್ತೀನಿ ಅಂದ್ರೆ ಆಗಲ್ಲ ಇದು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಯಾಕೆಂದ್ರೆ ನಮಗೆ ಅದು ಕೈ ಯಾವ್ಯಾವ ಥರ ಇಟ್ಕೋಬೇಕು, ಆ್ಯಂಗಲ್ ಯಾವ ಥರ ಇಟ್ಕೊಂಡು ಎಷ್ಟು ನಾಜೂಕಾಗಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನಾವು ಹಾಗೇನೆ ಗಡ್ಬಿಡಿಲಿ ಅಥವಾ ಫೋರ್ಸ್ ಹಾಕಿ ಎಲ್ಲ ಹಿಡ್ಕೊಂಡ್ರೆ ಅದು ಫುಲ್ ಕಟ್ಟಾಗಿಬಿಡತ್ತೆ. ಇಲ್ಲ ಅಂದರೆ ಶೇಪೇ ಹೋಗ್ಬಿಡತ್ತೆ. ಹಾಗಾಗಿ ನಿಧಾನವಾಗಿ ಅವ್ರು ಹೇಳ್ಕೊಟ್ಟ ಹಾಗೇನೆ ಅದೇ ಥರ ಆ್ಯಂಗಲಲ್ಲಿ ಅಷ್ಟೇ ನಾಜೂಕಾಗಿ ಮಾಡಬೇಕಾಗತ್ತೆ. ಸೊ ನಾನು ನೋಡಿದಾಗ ತುಂಬ ಈಸಿ ಅಂತ ಅನಿಸಿತ್ತು. ಆರಾಮಾಗಿ ಹೀಗೆ ಕೈಯಲ್ಲಿ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಬಟ್ ನಾವು ನಿಜವಾಗ್ಲೂ ಅಲ್ಲಿ ಕೂತ್ಕೊಂಡು ಮಾಡಿದಾಗ ಓ ಅಬ್ಬಾ! ಎಷ್ಟು ಕಷ್ಟ ಅಂತ ನಮಗೆ ಎಕ್ಸ್‌ಪೀರಿಯನ್ಸ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ಯಾಕೆಂದರೆ ಯಾವುದೇ ಒಂದು ಇದನ್ನಾದರೂ ಹೊಸದಾಗಿ ಕಲಿಯುವಾಗ ನಮಗೆ ಹಾಗೆ ಅಂತ ಅನಿಸುತ್ತೆ. ಬಟ್ ಅದನ್ನ ಮಾಡ್ತಾ ಮಾಡ್ತಾ ಸ್ಕಿಲ್ಸ್ ಇಂಪ್ರೂವ್ ಆದಾಗ ಎಕ್ಸ್‌ಪರ್ಟ್ ಆಗ್ತೀವಿ ಅಷ್ಟೇನೆ. ಸೊ ಅವರು ಕೂಡ ಬಂದವರೆಲ್ರಿಗೂ ಅಷ್ಟೇ ಪೇಷನ್ಸಿಂದ ಅಷ್ಟೇ ನಗ್ನಗ್ತಾ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಮಿಡ್ಲಲ್ಲಿ ನನಗೂ ಕೂಡ ಒಂದು ಸ್ವಲ್ಪ ಇದಾಯಿತು, ಅಂದರೆ ಶೇಪ್ ಎಲ್ಲಿ ಹೋಗೋಯ್ತನ ಅಂತ ಅನ್ನಿಸ್ತು. ನಾನು ಸ್ವಲ್ಪ ಫೋರ್ಸ್ ಹಾಕಿಬಿಟ್ಟೆ. ಬಟ್ ಅವರಲ್ಲೇ ಚೆನ್ನಾಗಿ ಹಾಗೇನೆ ಸರಿ ಮಾಡಿಕೊಂಡ್ರು. ಹಾಗೇನೆ ಅವರು ಲಾಸ್ಟಲ್ಲಿ ಆ ಮಡಿಕೆನ ಅವರೇನೆ, ಅಂದರೆ ನಮಗೆ ಅದೆಲ್ಲ ಆಗಲ್ಲಲ್ಲ ಅದನ್ನ ತೆಗೆದು ಇಡೋಕ್ಕಲ್ಲ. ಸೊ ಅವರೇ ಒಂದು ಥ್ರೆಡ್ಡಲ್ಲಿ ಜಸ್ಟ್ 1 ಸೆಕೆಂಡಲ್ಲಿ ಬಂದುಬಿಡತ್ತೆ ಅದು. ಹಾಗೇನೆ ತೆಗೆದು ಅದರಲ್ಲಿ ನನ್ನ ಹೆಸರು ಕೂಡ ಬರೆದ್ರು. ಸೊ ಎಲ್ಲರೂ ಅವರವರು ಮೆಮೊರೀಸ್‌ಗೋಸ್ಕರ ಎಲ್ಲರೂ ಮುಗಿದ ತಕ್ಷಣ ಅವರ ಹೆಸರನ್ನ ಬರೆದು ಅವ್ರ ಕೈ ಮೇಲೆ ಕೊಡ್ತಾರೆ. ಸೊ ನನಗೂ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನೇ ಕೂತು ಮಾಡಿದ್ರಿಂದ ಏನೋ ಒಂಥರ ಹೊಸ ಎಕ್ಸ್‌ಪೀರಿಯನ್ಸ್ ಆಗಿತ್ತು. ಫುಲ್ ಖುಷಿ ಆಯಿತು. ಫುಲ್ ಟಾಪಲ್ಲಿ ಈ ಥರ ವಿಶಾಲವಾದ ಟೆರೇಸ್ ಇದೆ. ಸೊ ಅಲ್ಲಿ ಸಂಜೆ ಆಗ್ತಿದ್ದಾಗೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಚೇರ್ಸ್, ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ರು. ಆರಾಮಾಗಿ ನಾವು ಕುತ್ಕೊಂಡು ಸ್ನ್ಯಾಕ್ಸ್ ತಿನ್ಬೋದು, ಇಲ್ಲಾಂದರೆ ಹಾಗೆ ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ನಾವು ಮಾರ್ನಿಂಗ್ ಒಂದ್ಸಲ ಆಲ್ರೆಡಿ ಫೋಟೋಶೂಟ್ ಇಲ್ಲೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಸಂಜೆ ಬಂದ ತಕ್ಷಣ ಇನ್ನೂ ಸಖತ್ತಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ಆ ವ್ಯೂಸ್ ಎಲ್ಲ ಫುಲ್ ಲೈಟಿಂಗ್ಸ್ ಹಾಕಿದ್ರಿಂದ ಸಖತ್ತಾಗಿ ಕಾಣ್ತಾ ಇತ್ತು. ಆಮೇಲೆ ಮತ್ತೆ ರೂಮಿಗೆ ಹೋಗಿ ಒಂದ್ಸಲ ಫ್ರೆಶ್ ಅಪ್ ಆಗಿ ರಾತ್ರಿ 8:30, 9 ಗಂಟೆ ಸುಮಾರಿಗೆ ಡಿನ್ನರ್‌ಗೆ ಬಂದ್ವಿ. ಸೊ ನಮ್ಗೇನು ಬೇಕೋ ಎಲ್ಲ ತಗೊಂಡು ಆರಾಮಾಗಿ ಡಿನ್ನರ್‌ನ ಮುಗಿಸಿದ್ವಿ. ಇನ್ನು ಮಾರ್ನಿಂಗ್ 7 ಗಂಟೆ, 7:15 ಸುಮಾರಿಗೆಲ್ಲ ನನಗೆ ಎಚ್ಚರಾಗೋಯ್ತು. ಹಾಗೆ ಎದ್ಕೊಂಡು ಸನ್‌ರೈಸ್ ವ್ಯೂ ಸಿಗತ್ತೆ ಅಂತ ಹಾಗೆ ನೋಡಿದೆ. ಸಖತ್ತಾಗಿ ರಿಫ್ರೆಶ್ ಆಗಿ ವ್ಯೂ ಕಾಣ್ತಾ ಇತ್ತು. ಇನ್ನು ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬ ವಿಶಾಲವಾಗಿ ಬ್ಯೂಟಿಫುಲ್ ಆಗಿತ್ತು. ಹಾಗೇನೇ ಸುನಿಧಿ ಕೂಡ ಅವಳು ಸಂಜೆಯಿಂದನೇ ಹೇಳ್ತಾ ಇದ್ಲು ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗೋಣ ಅಂತ. ಅವಳು ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ಲು. ಅದಕ್ಕೇನೆ ಫುಲ್ 1 ಅವರ್ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ನಮ್ಮ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಬ್ರೇಕ್‌ಫಾಸ್ಟ್. ಯಾಕೆಂದರೆ ನಮ್ಮ ಇದರಲ್ಲಿ ಸ್ಟೇಯಲ್ಲಿ ಇದು ಇನ್ಕ್ಲೂಡೆಡ್ ಇದ್ದಿದ್ದರಿಂದ ಅನ್‌ಲಿಮಿಟೆಡ್ ಬ್ರೇಕ್‌ಫಾಸ್ಟ್ ಇತ್ತು. ಹೋದ ತಕ್ಷಣ ನಮಗೆ ಯಾವ್ದು ತಿನ್ನಬೇಕು, ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಿಲ್ಲ. ಯಾಕೆಂದರೆ ಸಾಕಷ್ಟು ವೆರೈಟಿ ಆಫ್ ಬ್ರೇಕ್‌ಫಾಸ್ಟ್ ಇತ್ತು. ಡೆಸರ್ಟ್ಸ್ ಹಾಗೇನೇ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಬ್ರೇಕ್‌ಫಾಸ್ಟ್ ಎಲ್ಲ ತುಂಬ ವೆರೈಟಿ ಇಟ್ಟಿದ್ರು. ನಾವು ಕೂಡ ಎಷ್ಟಾಗುತ್ತೋ ಅಷ್ಟು ತಿಂದ್ವಿ. ಯಾಕೆಂದರೆ ತುಂಬ ಒಂದೇ ಸಲ ಆಗಲ್ವಲ್ಲ. ಹಾಗಾಗಿ ಸ್ವಲ್ಪ ಸೌತ್ ಇಂಡಿಯನ್ ಕೂಡ ಟೇಸ್ಟ್ ಮಾಡಿದ್ವಿ. ಹಾಗೆ ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ಹಾಗೇನೇ ಡೆಸರ್ಟ್ಸ್, ಐಸ್ ಕ್ರೀಮ್ ಎಲ್ಲನೂ, ಜ್ಯೂಸಸ್ ಎಲ್ಲನೂ ಒಂದು ರೌಂಡ್ ಟೇಸ್ಟ್ ಮಾಡಿದ್ವಿ. ಸೊ 1 ಅವರ್ ಕುತ್ಕೊಂಡು ಸಖತ್
ಬ್ಯಾಟಿಂಗ್ ಮಾಡಿದ್ವಿ. ಅದೇ ದಿನ ನಾವು ಚೆಕ್ಔಟ್ ಮಾಡೋದಿದ್ದರಿಂದ ಅಲ್ಲಿ ಸ್ಟಾಫ್ ಎಲ್ಲ ಸೇರಿಕೊಂಡು ನಮಗೆ ಕರೆದು ಒಂದು ವಾರ್ಮ್ ಆಗಿ ಸೆಂಡ್ ಆಫ್ ಅಂತ ಮಾಡಿದ್ರು, ಕೇಕ್ ಕಟ್ಟಿಂಗ್ ಮಾಡಿ. ಸೊ ತುಂಬ ಖುಷಿ ಆಯಿತು. ಸೊ ಈಗ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ ರಿಟರ್ನ್ ಪುಣೆಗೆ. ನಿನ್ನೆ ಲೇಟ್ ಚೆಕ್ ಇನ್ ಮಾಡಿದ್ರಿಂದ ಇವತ್ತು ಕೂಡ ಆಫ್ಟರ್ನೂನ್ 1 o'clock ತನಕ ಟೈಮ್ ಇತ್ತು. ಸೊ ಪ್ರಾಪರ್ಟಿ ಮಾತ್ರ ಸಖತ್ತಾಗಿದೆ. ನಿನ್ನೆಯಿಂದ ಹೇಗೆ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ. ಯಾಕೆಂದ್ರೆ ನಾವು ಅಂದ್ರೆ 4-5 ಜನ ಇದ್ದಿದ್ರಿಂದ ಫುಲ್ ಎಂಜಾಯ್ ಮಾಡಿದ್ವಿ. ಸಖತ್ ಆಕ್ಟಿವಿಟೀಸ್ ಇತ್ತು, ಹಾಗೇನೆ ಡಿನ್ನರ್ ಸಖತ್ತಾಗಿತ್ತು. ಬ್ರೇಕ್ಫಾಸ್ಟ್ ಕೂಡ ಅವ್ರದ್ದೇ ಇನ್ಕ್ಲೂಡೆಡ್ ಇದ್ದಿದ್ರಿಂದ ಅದು ಕೂಡ ವೆರೈಟಿ ಇತ್ತು ತುಂಬಾ. ಸೊ ಅದೇ ರುಟೀನಲ್ಲಿ ಅದೇ ಲೈಫಲ್ಲಿ ಇರ್ತೀವಿ, ಬಟ್ ಒನ್ ಟೈಮ್ ಆದ್ರೂ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ, ಬಟ್ ಒನ್ ಡೇ ಸ್ಟೇ ಮಾಡಕ್ಕೆ ಬರ್ಬೋದು ಅಂತ ನನ್ಗನ್ಸುತ್ತೆ. ಸೊ ನಾವು ಹೊರಗಡೆ ಎಲ್ಲೂ ಸುತ್ತಾಡಕ್ಕೆ ಅಂತ ಎಲ್ಲೂ ಹೋಗಿಲ್ಲ. ಇಲ್ಲಿ ಆಕ್ಚುಲಿ ಇದೇ ಪ್ರಾಪರ್ಟಿ ಒಳಗಡೆನೆ ನಿನ್ನೆ ಬಂದಾಗಿಂದನು ಇಲ್ಲೇ ಆರಾಮ್ಸೆ ತಿರ್ಗಾಡ್ಕೊಂಡು ಇದೀವಿ. ವೆದರ್ ಕೂಡ ಕೂಲ್ ಆಗಿದೆ. ಈಗ ವಿಂಟರ್ ಅಲ್ಲಿ ಮತ್ತೆ ರೈನಿ ಸೀಸನ್ ಅಲ್ಲಿ ಇನ್ನೂ ಸಖತ್ತಾಗಿರತ್ತಂತೆ, ಬಟ್ ನಮ್ಗೆ ಈಗೇನೆ ಒಂಥರ ಚಳಿ ಚಳಿ ಅನಿಸ್ತಾ ಇತ್ತು. ಸೊ ಒಂದ್ಸಲ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು.